ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಸ್ನೇಹಿತರೆ, ವೀಳ್ಯದೆಲೆ ಬಳಸಿ ನಮ್ಮ ಕೂದಲಿನ ಸಮಸ್ಯೆಗೆ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ. ಹಾಗಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಪೂಜೆಗಂತ ಎಲೆಗಳು ತಂದಿರ್ತೀರ, ಫ್ರೆಶ್ ಆಗಿರುವಂಥ ಎಲೆ ಇದ್ದರೂ ಕೂಡ ಯೂಸ್ ಮಾಡಿ. ಈ ರೀತಿ ಸೈಡಿಗೆ ಸ್ವಲ್ಪ ಕೆಟ್ಟೋಗಿರುವಂಥ ಎಲೆಗಳು ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗಾದರೆ ಯಾವ ಥರವಾಗಿ ಯೂಸ್ ಮಾಡಿಕೊಂಡು ನಮ್ಮ ಹೇರಿಗಾಗಿ ಯೂಸ್ಫುಲ್ ಆಗುವಂಥ ರೀತಿಯಲ್ಲಿ ನಾವು ಬಳಸ್ಬೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಸಣ್ಣದೊಂದು ಬೌಲ್ ಇಟ್ಕೊಂಡಿದ್ದೀನಿ ಬಿಸಿಗೆ. ಅದರಲ್ಲಿ ನಾನು ಇವಾಗ ಕೊಕೊನಟ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು 3ರಿಂದ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ನೇಹಿತರೆ, ಕೂದಲಿನ ಸಮಸ್ಯೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಉದುರುವಂಥ ಸಮಸ್ಯೆ, ನಮಗೆ ಕೂದಲು ಗ್ರೋತ್ ಆಗ್ತಾಯಿಲ್ಲ, ನಮ್ಮ ಕೂದಲಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳವಣಿಗೆ ಕೂಡ ಆಗ್ತಾಯಿಲ್ಲ ಅಂತೀವಿ. ಹಾಗೆ ನಮ್ಮ ಕೂದಲು ಬೆಳವಣಿಗೆ ಆಗ್ತಾಯಿದ್ರೂ ಕೂಡ ಉದುರುವಂಥ ಸಮಸ್ಯೆಗಳು ಕೂಡ ಖಂಡಿತವಾಗಿ ಇದ್ದೇ ಇರುತ್ತೆ. ಆವಾಗ ನಾವು ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ. ಜಾಸ್ತಿ ಹೊತ್ತೇನಿಲ್ಲ, ಸಣ್ಣ ಉರಿಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ನಾವು ಇವಾಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಅದರಲ್ಲಿ ಸ್ನೇಹಿತರೆ, ನಾನು ಇವಾಗ ಈರುಳ್ಳಿ ಸಪ್ಪೆ ನೋಡಿ, ಈರುಳ್ಳಿ ಕಟ್ ಮಾಡಿದಾಗ ಸಪ್ಪೆ ಬಂದಿರುತ್ತಲ್ಲ, ಅದು ಸಪ್ಪೆ ಬಿಸಾಕ್ತೀವಿ. ಆ ಸಪ್ಪೆ ಬಿಸಾಕೋಕ್ಕೆ ಹೋಗಬಾರ್ದು. ಆ ಸಪ್ಪೆ ಕೂಡ ಅದರಲ್ಲಿ ಹಾಕಬೇಕು. ಅದ್ರ ಜೊತೆಗೆ ವೀಳ್ಯದೆಲೆ ತೊಗೊಂಡಿದ್ದೀನಿ ಸ್ನೇಹಿತರೆ. ವೀಳ್ಯದೆಲೆ ಕೂಡ ನಾವು ಕಟ್ ಮಾಡಿ ಅದರಲ್ಲಿ ಹಾಕೋಣ. ಈ ಥರವಾಗಿ ನಾವು ಆಯಿಲ್ ಬಿಸಿ ಮಾಡಿ ನಮ್ಮ ಹೇರಿಗೆ ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಹೇರಲ್ಲಿರುವಂಥ ಯಾವುದೇ ಸಮಸ್ಯೆಗಳಿರಲಿ, ನಮ್ಮ ಅದೆಲ್ಲನೂ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಆವಾಗ ನಮ್ಮ ಕೂದಲಿನ ಸಮಸ್ಯೆಗಳು ಕಡಿಮೆ ಆದರೆ ಉದುರುವಂಥ ಸಮಸ್ಯೆ ಅಲ್ಲಿ ಬೆಳವಣಿಗೆ ಆಗುವಂಥದ್ದೆಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇವೆಲ್ಲನೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಆಯಿಲ್ ಬೆಸ್ಟ್ ಆಯಿಲ್ ಅನ್ಬೋದು. ಹಾಗೆ ನೋಡಿ, ನಾನು ಇಲ್ಲಿ ಈಗ ನೋಡ್ತಾ ಇರ್ಬೋದು, ಫಸ್ಟಿಗೆ ಈರುಳ್ಳಿ ಸ್ವಲ್ಪ ಮೇಲಿಂದ ಸಪ್ಪೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ವೀಳ್ಯದೆಲೆ ಹಾಕಿದ್ದೀನಿ. ಎರಡು ಲವಂಗ ಯಾಕೆ ಹಾಕಬೇಕಪ್ಪ ಅಂದರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಕೂಡ ಕಪ್ಪಾಗಿ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಇಷ್ಟೆಲ್ಲ ಹಾಕಿದ್ದೀವಿ ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೊಂದು ಕೂಡ ಆ್ಯಡ್ ಮಾಡ್ತೀನಿ. ಅದೇನಪ್ಪ ಅಂದರೆ, ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕಲೋಂಜಿ ಕಾಳು ಹಾಕ್ತೀನಿ. ಕಲೋಂಜಿ ಕಾಳು ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಅದರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಕಪ್ಪು ಕೂದಲು ಬೆಳವಣಿಗೆ ಆಗೋದಕ್ಕೆ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಕಲೋಂಜಿ ಯೂಸ್ ಮಾಡ್ಬೋದು. ಸ್ವಲ್ಪ ಇದರಲ್ಲಿ ಸ್ಪೂನ್ ಆಡಿಸಿ, ಯಾಕಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರುವ ಎಣ್ಣೆಯಲ್ಲಿ ಹಾಕಿದ್ದೀವಲ್ವ, ಅದು ಎಣ್ಣೆಯಲ್ಲೆಲ್ಲ ನಮ್ಮ ಈ ಎಲೆಗಳಿರುವಂಥದ್ದೆಲ್ಲ ರಸಗಳೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಸ್ಪೂನ್ ಆಡಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ. ಬಿಸಿಗೆ ಎಣ್ಣೆಯಲ್ಲಿ ಕಾಯೋಕ್ಕೆ ಇಟ್ಕೊಂಡಿಲ್ಲ. ಯಾಕಂದರೆ ಜಾಸ್ತಿ ಹೊತ್ತು ನಾವು ಎಣ್ಣೆ ಕಾಯಿಸ್ತಾ ಹೋದರೆ ಎಣ್ಣೆ ಜಾಸ್ತಿ ಏನಾಗುತ್ತೆ, ಸುಟ್ಟೋಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ, ಎಲ್ಲನೂ ಕೂಡ ಚೆನ್ನಾಗಿ ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ಸಣ್ಣ ಉರಿ ಇಡಬೇಕು. ಮತ್ತೊಂದು 2 ಸೆಕೆಂಡ್ ಬಿಸಿ ಮಾಡಿಕೊಂಡು ಮತ್ತೆ ಆಫ್ ಮಾಡಬೇಕಾಗತ್ತೆ. ಹಾಗಾಗಿ ಇದೇ ಥರವಾಗಿ ಎಣ್ಣೆ ಕಾಯಿಸಿ ನಾವು ಜಾಸ್ತಿ ಹೊತ್ತು ಎಣ್ಣೆ ಕುದಿಯೋಕ್ಕೆ ಇಟ್ಕೊಂಡು ಇವೆಲ್ಲನೂ ಕೂಡ ಹಾಕಬಹುದು. ಆದರೂ ಕೂಡ ಏನಾಗುತ್ತೆ ಅಂದರೆ, ಆ ರೀತಿ ಮಾಡೋ ಬದಲಾಗಿ ಈ ಥರವಾಗಿ ಟ್ರಿಕ್ ಫಾಲೋ ಮಾಡಿ. ನಿಮಗೂ ಕೂಡ ಎಣ್ಣೆ ಜಾಸ್ತಿ ಸುಡೋದಿಲ್ಲ, ಜಾಸ್ತಿ ಎಣ್ಣೆ ಸುಟ್ಟೋಗೋದು ಕೂಡ ಇಲ್ಲ, ನಮಗೆ ಎಣ್ಣೆ ಹೇಗಿತ್ತಲ್ಲ ಹಾಗೇ ಸಿಗುತ್ತೆ. ಹಾಗಾಗಿ ಈ ಟ್ರಿಕ್ ನೀವು ಕೂಡ ಫಾಲೋ ಮಾಡ್ಬೋದು. ಇವಾಗ ನೋಡಿ, ನಾನು ಎಣ್ಣೆ ತಣ್ಣಗಾಗಿದೆ ಅಂತ ಮತ್ತೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಮತ್ತೆ ಆಫ್ ಮಾಡಿಬಿಡ್ತೀನಿ. ಈ ಥರವಾಗಿ ಎಣ್ಣೆ ಕಾಯಿಸ್ಕೊಂಡು ಫ್ರೆಶ್ಶಾಗಿ ನೀವು ರಾತ್ರಿ ಹೊತ್ತಿಗೆ ನಿಮ್ಮ ತಲೆಗೆ ಮಸಾಜ್ ಕೊಡ್ಬೋದು. ನೋಡಿ, ನಾನು ಕಲೋಂಜಿ ಕಾಳು ಕೂಡ ಹಾಕಿದ್ದೀನಿ. ಈ ಎಣ್ಣೆಯಲ್ಲಿ ಹಾಕಿದರೆ ನಮ್ಮ ಕೂದಲಿಗೆ ಕಪ್ಪು ಕೂದಲು ಬೆಳವಣಿಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಎಣ್ಣೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ನಾನು ಎಣ್ಣೆಯಲ್ಲಿರುವಂಥದ್ದೆಲ್ಲ ಕೂಡ ತೊಗೊಂಡಿದ್ದೀನಿ. ಆಯಿಲ್ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಈ ಆಯಿಲ್ ಬೆಸ್ಟ್ ಆಯಿಲ್ ಅನ್ಬೋದು. ನಮಗೆ ಕೂದಲಿನ ಸಮಸ್ಯೆಗೆ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾದರೆ ತಡ ಮಾಡದೆ ವೀಕ್ಷಕರೇ, ನಿಮಗೂ ಕೂಡ ಇವತ್ತಿನ ಹೇರ್ ಆಯಿಲ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ವಾರದಲ್ಲಿ 1-2 ಸರ್ತಿ ಹಚ್ಚಿದ್ರೆ ಸಾಕು. ಹಾಗಾಗಿ ಈ ಆಯಿಲ್ ಬೆಸ್ಟ್ ಆಯಿಲ್. ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಹಾಗೆ ಮಕ್ಕಳು ಸಹಜವಾಗಿ ಕೂಡ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು ಇವಾಗ ರಾತ್ರಿ ಹೊತ್ತಿಗೆ ನನ್ನ ತಲೆಗೆ ಮಸಾಜ್ ಕೊಡ್ತೀನಿ. ಬೆಳಗ್ಗೆ ನಾನು ನಾರ್ಮಲಿ ಶಾಂಪೂ ಇಲ್ಲನೂ ಹಾಗೆ ಕೂಡ ವಾಶ್ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಆಯಿಲ್ ಅಪ್ಲೈ ಮಾಡುವಾಗ ಸ್ವಲ್ಪ ಬುಡದಲ್ಲಿ ಜಾಸ್ತಿ ಅಪ್ಲೈ ಮಾಡಬೇಕು. ಯಾಕಂದರೆ ಬುಡದಲ್ಲಿ ನಾವು ಆಯಿಲ್ ಜಾಸ್ತಿ ಅಪ್ಲೈ ಮಾಡಿದ್ರೆ ನಮ್ಮ ಬುಡದಲ್ಲಿ ನಮ್ಮ ಕೂದಲು ಗ್ರೋತ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲೆಲ್ಲಿ ಕೂದಲು ಹೋಗಿರುತ್ತಲ್ವ ಅಲ್ಲೆಲ್ಲ ನೀವು ಈ ರೀತಿ ಆಯಿಲ್ ಅಪ್ಲೈ ಮಾಡ್ಬೋದು.
ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ಇವತ್ತಿನ ಹೇರ್ ಆಯಿಲ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಯಾರೆಲ್ಲ ಹೊಸದಾಗಿರೋರು ನಮ್ಮ ವಿಸಿಟ್ ಕೊಟ್ಟರು ನಮ್ಮ ಚಾನಲ್ಗೆ, ಅವರು ಕೂಡ ನೋಡಿದ ಮೇಲೆ ಸಪೋರ್ಟ್ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎಷ್ಟೇ ಬೋಳ ತಲೆ ಇದ್ದರೂ ಕೂಡ ನಾವು ಎಷ್ಟು ವೇಗವಾಗಿ ಕೂದಲು ಬೆಳೆಸ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗಿ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡಿಬಿಡಿ. ನಿಮ್ಮ ಬೋಳ ನೆತ್ತೆಯಲ್ಲಿ ಕೂಡ ನಿಮ್ಮ ಕೂದಲು ವೇಗವಾಗಿ ಬೆಳೆಯುತ್ತೆ. ಮತ್ತು ನೀವು ಉದ್ದ ಆದಮೇಲೆ ಮತ್ತೆ ಜಾಸ್ತಿನೇ ಕಟ್ ಮಾಡ್ತಾ ಹೋಗ್ತೀರಾ. ಅಷ್ಟು ವೇಗವಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ವೀಕ್ಷಕರೇ, ನಿಮಗಾಗಿ ಈ ಬ್ಯೂಟಿ ಟಿಪ್ಸ್ ಅನ್ಬೋದು, ಹಾಗೆ ನಿಮಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ ಸ್ನೇಹಿತರೆ. ನಾನು ಇವಾಗ ನೋಡಿ ಸ್ನೇಹಿತರೆ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ನಾವು ಕೆಂಪಾಗಿರುವಂಥ ಈರುಳ್ಳಿ ತೊಗೊಂಡ್ರೆ ಸ್ವಲ್ಪ ರಿಸಲ್ಟ್ ಜಾಸ್ತಿನೇ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಈರುಳ್ಳಿದಲ್ಲಿ ಒಂದು ಬಿಳಿ ಈರುಳ್ಳಿ ಮತ್ತು ಕೆಂಪು ಈರುಳ್ಳಿ ಕೂಡ ಸಿಗುತ್ತೆ. ನಾನು ಸ್ವಲ್ಪ ಕೆಂಪು ಭಾಗ ಇರುವಂಥದ್ದು ಈರುಳ್ಳಿ ತೊಗೊಂಡ್ಬಿಡಿ. ಆಮೇಲೆ ಈರುಳ್ಳಿ ಮೇಲಿನ ಸಪ್ಪೆ ತಗೋಬೇಕು, ಕಟ್ ಮಾಡಿ. ಇವಾಗ ಒಂದು ತುರುವೆ ತೊಗೊಂಡು ಅದರಲ್ಲಿ ಸ್ವಲ್ಪ ಈ ರೀತಿ ತುರ್ಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿಯಿಂದ ನಮ್ಮ ತಲೆಯಲ್ಲಿ ಕೂದಲು ಬೆಳವಣಿಗೆ ಆಗುತ್ತೆ, ಹಾಗೆ ದಟ್ಟವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಎಷ್ಟೇ ತಲೆಯಲ್ಲಿ ಜಾಸ್ತಿ ಕೂದಲು ಗ್ರೋತ್ ಆಗ್ತಾಯಿಲ್ಲ, ನಾನು ಕೂದಲು ಜಾಸ್ತಿ ತಲೆ ಬೋಳಾಗಿರೋವಂಥದ್ದು ಇದ್ದಾಗ ಈ ಥರ ಇರುವಂಥದ್ದು ಟಿಪ್ಸ್ ಟ್ರೈ ಮಾಡಿ ನೋಡಿ. ನಿಮ್ಮ ಬೋಳ ನೆತ್ತೆಯಲ್ಲಿ ಕೂಡ ಕೂದಲು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡಿ, ಜೇಂಟ್ಸಲ್ಲಿ ಲೇಡೀಸಲ್ಲಿ ಎಲ್ರಿಗೂ ತಲೆಯಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಯಾರಾದರೂ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ತುರ್ಕೊಂಡು ತೊಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು, ಆದರೂ ಕೂಡ ಸ್ವಲ್ಪ ಈ ಥರ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು ನೋಡಿ. ಒಂದು ಪೂರ್ತಿ ಈರುಳ್ಳಿ ಎಲ್ಲನೂ ಕೂಡ ತುರ್ಕೊಂಡು ತೊಗೋಬೇಕು ನೋಡಿ. ಎಷ್ಟು ಚೆನ್ನಾಗಿ ನಮ್ಮ ತಲೆಯಲ್ಲಿ ಅಪ್ಲೈ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ತಲೆಯಲ್ಲಿ ಕೂದಲು ಒಂದೇ ವಾರದಲ್ಲಿ ಸ್ವಲ್ಪ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ನಮ್ಮ ತಲೆಯಲ್ಲಿ ಕೂದಲೇ ಬರ್ತಾ ಇಲ್ಲ ಅಂದವರು ಕೂಡ ಈ ಥರ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಈರುಳ್ಳಿ ಎಲ್ಲನೂ ಕೂಡ ತುರ್ಕೊಂಡು ತೊಗೊಂಡಿದ್ದೀನಿ. ತುರ್ಕೊಂಡಾದ್ಮೇಲೆ ನೋಡಿ, ಈ ಥರ ಸ್ವಲ್ಪ ಸೋಸೋದು ತೊಗೊಂಡು ಅದರಲ್ಲಿ ಇವಾಗ ತುರಿದಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ತುರಿದಿರುವಂಥ ಈರುಳ್ಳಿಯಲ್ಲಿರುವಂಥದ್ದು ನೀರಿನ ಅಂಶ ತೆಗಿಬೇಕು ನೋಡಿ. ಈರುಳ್ಳಿಯಲ್ಲಿ ತುಂಬಾ ಶಕ್ತಿಶಾಲಿ ಇರುವಂಥದ್ದು ಈರುಳ್ಳಿ ನೋಡಿ. ಹಾಗಾಗಿ ಈರುಳ್ಳಿ ತಿನ್ನೋದ್ರಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಕೂದಲು ಬೆಳವಣಿಗೆ ಆಗಬೇಕು ಅಂದರೂ ಕೂಡ ತಲೆಗೆ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ನಾನು ಈರುಳ್ಳಿಯಿಂದ ರಸ ತೆಕ್ಕೊಂಡಿದ್ದೀನಿ. ಈರುಳ್ಳಿ ರಸ ಚೆನ್ನಾಗಿ ಬಂದಿರೋವಂಥದ್ದು ನೋಡಿ. ಫ್ರೆಶ್ಶಾಗಿ ಈರುಳ್ಳಿ ರಸ ತೊಗೊಂಡು ನಾವು ಈ ಥರ ಅಪ್ಲೈ ಮಾಡ್ತಾ ಇರಬೇಕಾಗತ್ತೆ ನೋಡಿ. ಈರುಳ್ಳಿ ರಸ ತೊಗೊಂಡಿದ್ದೀನಿ, ಅದಕ್ಕೆ ನಾನು 1 ಚಮಚದಷ್ಟು ಕೊಬ್ಬರಿ ಎಣ್ಣೆ ಕೂಡ ಹಾಕ್ತೀನಿ. ಕೊಕೊನಟ್ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಂಡು ನೋಡಿ. ಇದರಿಂದ ಕೂಡ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಇವಾಗ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಯಲ್ಲಿ ಕೊಬ್ಬರಿ ಎಣ್ಣೆ ಪೂರ್ತಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅಲ್ಲಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಟ್ಬಿಡ್ಬೇಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ ನೋಡಿ. ಅದು ಕೂಡ 1 ಸ್ಪೂನಷ್ಟು ರಸ ಹಿಂಡ್ಕೋಬೇಕು. ಲಿಂಬೆಹಣ್ಣಿನ ರಸ ಯಾಕಪ್ಪ ತಲೆಯಲ್ಲಿ ಯೂಸ್ ಮಾಡಬೇಕಂದ್ರೆ, ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ತಲೆ ಜಾಸ್ತಿನೇ ತುರಿಸ್ತಾ ಇರುವಂಥದ್ದು, ಮತ್ತು ತಲೆಯಲ್ಲಿ ಸ್ವಲ್ಪ ಅಲ್ಲೋಲು ಜಾಸ್ತಿ ಏನು ಕೂಡ ಸಮಸ್ಯೆ ಇರೋರಿಗೂ ಕೂಡ ಯೂಸ್ ಆಗುತ್ತೆ. ಈ ಥರ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ನನ್ನ ತಲೆ ಚೆನ್ನಾಗಿ ಸ್ವಲ್ಪ ರಾತ್ರಿ ಹೊತ್ತಿಗೆ ಇದು ಮಸಾಜ್ ಕೊಡಬೇಕಾಗತ್ತೆ. ಬೆಳಗ್ಗೆ ಸ್ನಾನ ಮಾಡಬೇಕು. ನಾನು ಇವಾಗ ರಾತ್ರಿ ಹೊತ್ತಿಗೆ ಈ ಥರ ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ, ಬೆರಳಿನ ಸಹಾಯದಿಂದ ತಲೆ ಚೂಲ ಪೂರ್ತಿ ಮಸಾಜ್ ಕೊಡಿ. ಬುಡದಲ್ಲಿ ಮಾತ್ರ ಚೆನ್ನಾಗಿ ಮಸಾಜ್ ಕೊಡಬೇಕು. ಜಾಸ್ತಿ ಬುಡದಲ್ಲಿ ಹಚ್ಕೊಂಡ್ವಿ ಅಂದರೆ ನಮಗೆ ತಲೆ ಬೆಳವಣಿಗೆ ಕೂದಲು ಆಗೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಹಾಗೆ ನೋಡಿ, ಈ ರೀತಿ ಎಲ್ಲೆಲ್ಲಿ ಕೂದಲು ಇಲ್ಲ ಅಂತೀವಲ್ಲ ಅಲ್ಲೆಲ್ಲ ಜಾಸ್ತಿ ಹಚ್ಕೋಬೇಕಾಗತ್ತೆ. ಈ ಥರ ನೀವು ವಾರದಲ್ಲಿ 4 ಸರ್ತಿ 5 ಸರ್ತಿ ಮಾಡಿದ್ರೂ ಕೂಡ ಪರವಾಗಿಲ್ಲ. ಖಂಡಿತವಾಗಿ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡಬೇಕಾಗತ್ತೆ. ಈ ರೀತಿ ಮಸಾಜ್ ಕೊಟ್ಕೊಂಡು ಹಾಗೆ ಮಲ್ಕೋಬೇಕು. ಬೆಳಗ್ಗೆ ಹೊತ್ತಿಗೆ ಮತ್ತೆ ಚೆನ್ನಾಗಿ ಸ್ನಾನ ಮಾಡಬೇಕು. ಈರುಳ್ಳಿ ವಾಸನೆ ಎಲ್ಲನೂ ಕೂಡ ಹೊಂಟೋಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಯೂಸ್ಫುಲ್ ಆಗುವಂಥ ಹೇರ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನಮಗೂ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೂಡ ಕೇಳ್ಕೊತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಬಾಯ್ ಬಾಯ್, ಧನ್ಯವಾದ.